ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಿ ಸೌಮ್ಯ ಹಾರ್ಟ್ಫುಲ್ ಲೈಫ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಂದು ನೀಟಾಗಿ ಸ್ಟವ್ ಎಲ್ಲ ಒರೆಸ್ಕೊಂಡು ಬಿಸಿನೀರು ಕಾಯಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋ ಅಲವಾಟಿದೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ. ಆ ಹೊರಗಡೆ ಕೆಲಸಗಳೇನಾದರೂ ಇದ್ದರೆ ಮಾಡ್ಕೊತೀನಿ. ಈಗ ಬಿಸಿನೀರೆಲ್ಲ ಕಾಯಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಬೆಳಗ್ಗೆ ಯಾರೂ ಎದ್ದಿರಲ್ಲ. ನಾನು ತಪ್ಪ ನನ್ನ ಮಗಳು ನಮ್ಮ ಮನೆಯವರೆಲ್ಲ ಮಲ್ಕೊಂಡಿರ್ತಾರೆ. ನಾನೇ ಸ್ವಲ್ಪ ಬೇಗ ಒಂದು 5 ಗಂಟೆಗೆಲ್ಲ ಎದ್ಬಿಟ್ಟು ಸ್ವಲ್ಪ ಕತ್ಲು ಜಾಸ್ತಿ ಇತ್ತಂದರೆ ಹೊರಗಡೆ ಹೋಗಲ್ಲ. ಸ್ವಲ್ಪ ಬೆಳಕಿದ್ರೆ ಹೊರಗಡೆ ಹೋಗಿ ಹೊರಗಡೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಳಗಡೆ ಬರ್ತೀನಿ. ಒಳಗಡೆ ಬಂದುಬಿಟ್ಟು ಒಳಗಡೆ ಕೆಲಸಗಳೇನಾದರೂ ಇರುತ್ತವೆ ಅವೆಲ್ಲ ನೋಡ್ಕೊಂಡು ಕೆಲಸಗಳು ಮತ್ತು ಅಡುಗೆನೋ ತಿಂಡಿನೋ ಏನಾದರೂ ರೆಡಿ ಮಾಡ್ಕೊಳ್ಳೋದು. ಈ ಥರ ಕೆಲಸಗಳು ಡೈಲಿ ಈ ಥರ ಕೆಲಸಗಳಿದ್ದೇ ಇರ್ತವೆ. ನೋಡೋರ್ಗೆ ಮಾತ್ರ ಇವ್ರ ಮನೇಲಿ ಜನ ಇಲ್ಲ ಏನಿಲ್ಲ, ಮೂವರಲ್ವೇ ಏನು ಕೆಲಸ ಇರುತ್ತೆ ಅಂತ ಅಂದ್ಕೋತಾರೆ. ಕೆಲಸಗಳು ಮಾತ್ರ ತುಂಬಾ ಇರುತ್ತವೆ. ಒಬ್ಬರು ಇರಲಿ ಇಬ್ಬರು ಇರಲಿ, ಸ್ವಲ್ಪ ಜನ ಕಡಿಮೆ ಇದ್ರೇ ಸ್ವಲ್ಪ ಅಡುಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ ಆಗಲಿ. ಮಿಕ್ಕಿದ ಕೆಲಸ ಮನೆಗಳ ಕೆಲಸ ಅವೆಲ್ಲ ಮಾಮೂಲಿ ಕೆಲಸಗಳೆಲ್ಲ ಇರೋ ಕೆಲಸಗಳೇ ಎಲ್ಲರಿಗೂ. ಹಾಗೆ ನನಗೂ ಅಷ್ಟೇ ಮನೆಗಳ ಕೆಲಸ ಜಾಸ್ತಿನೇ ಇರುತ್ತವೆ. ಸ್ವಲ್ಪ ಜನ ಕಡಿಮೆ ಅಂತ ಅಡುಗೆ ಸ್ವಲ್ಪ ಕಮ್ಮಿ ಬಿಟ್ಟರೆ ಇನ್ನೇನು ಇರಲ್ಲ. ಈಗ ಬಿಸಿನೀರು ಕಾಯಿಸ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣ ಹೊರಗಡೆ ಈ ಪಕ್ಷಿಗಳ ಸೌಂಡು, ಈ ಗಿಡಗಳು ಇದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತಂಗೆ ಒಂದು 5-10 ನಿಮಿಷ ಹಂಗೆ ಕೂತ್ಕೊಂಡು ಬಿಸಿನೀರು ಕುಡ್ಕೊಂಡು ನಾನು ಆ ಬಿಸಿನೀರು ಕುಡಿಯೋ ಗ್ಯಾಪಲ್ಲಿ ಇವತ್ತು ನಾನು ಬೆಳಗ್ಗೆ ತಿಂಡಿ ಏನು ಮಾಡಬೇಕು, ಅಡುಗೆ ಏನು ಮಾಡಬೇಕು, ಇವತ್ತು ನನಗೇನು ಕೆಲಸಗಳಿದೆ, ನಾನು ಯಾವ ಕೆಲಸ ಕಂಪ್ಲೀಟ್ ಮಾಡಬೇಕು, ಇವತ್ತು ಮನೆ ಕೆಲಸ ಇನ್ನೂ ಏನಿದ್ದಾವೆ ಉಳಿದಿರೋ ಕೆಲಸಗಳು, ಈ ಥರ ಯೋಚನೆ ಮಾಡ್ಕೊತ ಒಂದು ಗ್ಲಾಸ್ ಬಿಸಿನೀರು ಕುಡಿತಾ ಕೂತ್ಕೋತೀನಿ ಒಂದು 10 ನಿಮಿಷ. ಡೈಲಿ ಯಾವುದಾದ್ರೂ ಒಂದು ಕೆಲಸ ಮನೆಗಳು ಕೆಲಸ ಇಟ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಡೈಲಿ ಒಂದು ಅಡುಗೆ ಮನೆ ಒಂದಿನ, ಮತ್ತು ಹಾಲು ಒಂದಿನ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ಬಟ್ಟೆಗಳಿದ್ರೆ ಮಿಷನ್ಗೆ ಹಾಕೋವು, ಈ ಥರ ಕೆಲಸಗಳು ಯಾವುದೋ ಒಂದು ಕೆಲಸ ಇಟ್ಕೊಂಡಿರ್ತೀನಿ. ಒಂದು 10 ನಿಮಿಷ ನಮಗೆ ಅಂತ ಒಂದು 10 ನಿಮಿಷ ಟೈಮ್ ಇದು ಮಾಡಿಕೊಂಡು ಕೂತ್ಕೊಂಡು ನಮಗೇನು ಕೆಲಸಗಳಿರುತ್ತೆ ಏನು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಗೆ ಸ್ವಲ್ಪ ಈಜಿ ಆಗುತ್ತೆ. ಯಾವ ಕೆಲಸ ಮಾಡ್ಕೋಬೇಕು ಏನು ಮತ್ತು ಏನು ಮಾಡ್ಕೋಬೇಕು ಅನ್ನೋದು ಒಂದು ಇದಿರುತ್ತೆ. ನಾನು ಈ ರೀತಿ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೋತಾ ಇರ್ತೀನಿ ಏನು ಮಾಡಬೇಕು ಏನು ಅಂತ. ಮತ್ತು ಈಗ ಬಿಸಿನೀರೆಲ್ಲ ಕುಡ್ದಿದ್ದಾಯಿತು. ಕಸ ಎಲ್ಲ ಮುಂಚೆನೇ ಎಲ್ಲ ಗುಡಿಸೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಗೇಟ್ ಹತ್ರ ಸ್ವಲ್ಪ ಹಂಗೆ ನೀರು ಹಾಕ್ಬಿಟ್ಟು ಒಂದು ಚಿಕ್ಕದೊಂದು ರಂಗೋಲಿ ಹಾಕೋಣ ಅಂತ ನೀರೆಲ್ಲ ಹಾಕ್ತಾಯಿದ್ದೀನಿ. ಡೈಲಿ ಈ ಕೆಲಸ ನನಗೆ ಇದ್ದಿದ್ದೆ, ಒಂದಿನ ಮಿಸ್ ಮಾಡಲ್ಲ. ಯಾವಾಗಾದರೂ ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ಈ ಥರ ನೀರು ಹಾಕಿ ರಂಗೋಲಿ ಹಾಕೋದು, ಈ ಥರ ಏನು ಇಟ್ಕೊಳ್ಳಲ್ಲ. ಡೈಲಿ ಒಂದು ರಂಗೋಲಿ ಹಾಕ್ಕೊಡೋದು ಅಭ್ಯಾಸ ನನಗೆ. ನೋಡಿ ಒಂದು ಚಿಕ್ಕದೊಂದು ರಂಗೋಲಿ ಹಾಕೋಣ ಅಂತ ಹೋಗ್ತಾಯಿದ್ದೀನಿ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಇದು ಹೆಣ್ಮಕ್ಳು ಲಕ್ಷಣ ಅಂತ ಹೇಳ್ಬೋದು. ಡೈಲಿ ನೀರು ಹಾಕ್ಬಿಟ್ಟು ಈ ಥರ ಒಂದು ರಂಗೋಲಿ ಹಾಕಿದ್ರೆ ಮನೆ ಮುಂದೂ ಸ್ವಲ್ಪ ಚೆನ್ನಾಗಿರುತ್ತೆ, ಲಕ್ಷಣವಾಗಿರುತ್ತೆ. ಹಂಗಂತ ನಾನು ಡೈಲಿ ಒಂದಿನ ಮಿಸ್ ಮಾಡಲ್ಲ. ಯಾವಾಗಾದರೂ ಒಂದೊಂದು ಸಲ ಹಾಕೋಲ್ಲ ಅಷ್ಟೇ. ಡೈಲಿ ಹಾಕ್ತಾನೆ ನೋಡಿ. ನನಗೆ ದೊಡ್ಡ ರಂಗೋಲಿ ಏನು ಬರಲ್ಲ, ಚಿಕ್ಕವೇ ಹಾಕೋತೀನಿ. ಇದಾಯಿತು. ಮತ್ತು ಅಡುಗೆ ಮನೇಲಿ ಬಂದು ಸಾಂಬಾರು ಅನ್ನ ಮಾಡೋಣ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸಾಂಬಾರು ಬಂದುಬಿಟ್ಟು ಹುಣಸೆ ಮಗ್ ಸಾಂಬಾರು ಮಾಡೋಣ ಅಂತಂದು ಬೇಳೆ ಹಾಕೋದಕ್ಕೆ ನೀರು ಕಾಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಹಾಕ್ಬಿಟ್ಟು ಕುಕ್ಕರು ನಮ್ಮದು ಸ್ವಲ್ಪ ಬೆಲ್ಟ್ ಇದಾಗಿದೆ. ಅದು ವಿಜಿಲ್ ಬಂದಾಗೆಲ್ಲ ನೀರೆಲ್ಲ ಈ ಕಡೆ ಬಂದುಬಿಡುತ್ತವೆ. ಮತ್ತು ಅದನ್ನೆಲ್ಲ ಕುಕ್ಕರೆಲ್ಲ ಇಟ್ಕೊಂಡು ನೀರು ಬಂದು ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಏನು ಅಂತ ತಪ್ಪಲೆಲ್ಲ ಇಟ್ಕೊತೀನಿ. ಮತ್ತು ಈ ಥರ ಅಡುಗೆಗೆ ಇಟ್ಕೊಂಡು ಮತ್ತು ಅದು ನೀರು ಮಳ್ಳೋ ಅಷ್ಟರಲ್ಲಿ ಈ ಶೆಲ್ಪಲ್ಲಿ ಏನಾದ್ರು ಒರೆಸ್ಕೊಳ್ಳೋವು ಎತ್ತಿಟ್ಕೊಳ್ಳೋವು ಏನಾದರೂ ಇದ್ದರೆ ಈ ಗ್ಯಾಪಲ್ಲಿ ಇದೆಲ್ಲ ಮಾಡ್ಕೊತ ಇರ್ತೀನಿ. ನಾವೆಲ್ಲ ಡಬ್ಬಿಗಳೆಲ್ಲ ಒಂಚೂರೆಲ್ಲ ಧೂಳು ಕೂತ್ಕೊಂಡಿದ್ವಿ, ಅವನ್ನೆಲ್ಲ ನೀಟಾಗೆಲ್ಲ ಡೈಲಿ ಈ ಥರ ಒಂದ್ಸಲ ಒರೆಸ್ಕೊಬಿಡ್ತೀನಿ. ಒರೆಸ್ಕೊಂಡೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಇನ್ನು ಸಾರಿಗೆ ನೀರು ಮಳ್ಳೋವರೆಗೂ ನನಗೇನೋ ಅಲ್ಲಿ ಒಲೆ ಹತ್ರ ಏನೋ ಕೆಲಸ ಇಲ್ವಲ್ಲ, ಹಂಗಾಗಿ ಅಷ್ಟರಲ್ಲಿ ಇದು ಆಗುತ್ತೆ. ಈಗ ನೀರು ಮಳ್ತು ಸ್ವಲ್ಪ ಹಂಗೆ ಅಕ್ಕಿ ತೊಳೆದಿಡೋಣ ಅನ್ನಕ್ಕೆ ಅಂತಂದು ಒಂದೇ ಸಲ ಅನ್ನನ ಇಟ್ಬಿಟ್ರೆ ಅನ್ನ ಸಾಂಬಾರು ಎರಡು ಒಂದೇ ಸಲ ಆಗುತ್ತಲ್ಲ. ನಮ್ಮ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳು ಇದ್ರೇ ತಿಂಡಿ, ನಮ್ಮ ಇಬ್ರದ್ದಾದರೆ
ಯಾವುದಾದ್ರೂ ಅಡ್ಜಸ್ಟ್ ಆಗ್ತೀವಿ. ಮತ್ತು ಇನ್ನು ಈ ಕೆಲಸಗಳೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂಚೂರು ಬಟ್ಟೆಗಳು ಮಿಷಿನ್ಗೆ ಹಾಕೋವು, ಹೊರಗಡೆ ಕೆಲಸ ಒಂಚೂರಿದೆ ಅವನ್ನೊಂಚೂರು ನೋಡ್ಕೋಬೇಕು ಕೆಲಸಗಳು. ನಮ್ಮ ಮನೆಯವ್ರಿಗೆ ಇವತ್ತೊಂದು ಸ್ವಲ್ಪ ಕೆಲಸ ಇದೆ, ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದರು. ಅದಕ್ಕಾಗಿ ಸ್ವಲ್ಪ ಬೇಗನೆ ಅಡುಗೆಗೆಲ್ಲ ಇಟ್ಬಿಟ್ಟೆ. ಒಂದು 6:30 ಅನ್ನಕ್ಕೂ ಸಾಂಬಾರಿಗೂ ಇಟ್ಟೆ. ಸ್ವಲ್ಪ ಒಂದು 8 ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ಆಗಿಬಿಟ್ರೆ ಅವ್ರು ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾರಲ್ವ ಅಂತಂದು ಹೇಳ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಇನ್ನು ಮನೆಯಲ್ಲಿದೆ, ಸ್ವಲ್ಪ ಅಡುಗೆ ಸ್ವಲ್ಪ ಲೇಟಾಗೇ ಮಾಡ್ತೀನಿ. ಇನ್ನು ಸ್ಕೂಲ್ ಇತ್ತು ಅಂದರೆ ಒಂದು 8:30 ಅಷ್ಟೊತ್ತಿಗೆಲ್ಲ, ಇವಾಗೆಲ್ಲ ಸ್ಕೂಲ್ ರಜೆ ಅಲ್ಲ ಮತ್ತು ಸ್ಕೂಲ್ ಓಪನ್ ಆದರೆ 8:30 ಅಡುಗೆ ತಿಂಡಿ ಇವೆಲ್ಲ ರೆಡಿ ಮಾಡ್ಕೊಂಡಿರಬೇಕು. ಇನ್ನಿದೆಲ್ಲ ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಗಿಡದಲ್ಲಿ ಕನಕಾಂಬ್ರ ಮತ್ತು ಮಲ್ಗೆ ಹೂವು ಅವೆಲ್ಲ ಬಿಟ್ಟಿದ್ದಾವೆ ಜಾಸ್ತಿ, ಅವನ್ನೆಲ್ಲ ಕಿತ್ತೆಲ್ಲ ಕಟ್ಟಿಕ್ಬೇಕು. ಮತ್ತು ಇಲ್ಲಿ ನೆನ್ನೆ ಹುಣಸೆ ಮಾವು ಕಿತ್ಕೊಂಡ್ಬಂದಿದ್ದೆ, ಅದನ್ನೊಂದು ಸ್ವಲ್ಪ ಕೇರಿ ಸಾಂಬಾರ್ಗೆ ಹಾಕೋಣ ಅಂತ ಕೇರ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಸಾರು ಇಷ್ಟ ಆಗೋಲ್ಲ, ನನಗೆ ಇಷ್ಟ ಅಲ್ವ, ಅದಕ್ಕೋಸ್ಕರ ವರ್ಷಕ್ಕೆ ಒಂದೇ ಸಲನೇ ಮಾಡೋದು, ಜಾಸ್ತಿ ಮಾಡೋಕ್ಕೋಗಲ್ಲ ಈ ಸಾರು. ಮನೇಲಿ ಯಾರು ತಿನ್ನಲ್ಲ ನಾನು ತಪ್ಪ. ಇನ್ನು ಚಿಗುರಾಗಿದ್ರೆ ಇನ್ನೂ ಚೆನ್ನಾಗಿರೋ ಸಾರಿಗೆ ನೆನೆ ಇದೆಲ್ಲ ಮೊಗ್ಗೈತೆ, ಮತ್ತು ಮೊಗ್ಗೆ ಕಿತ್ಕೊಂಡ್ಬಂದಿದ್ದೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಬೇಳೆ, ಹುಣಸೆ ಮೊಗ್ಗು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಗಟ್ಟಿಗೆ ಪಪ್ಪು. ಇನ್ನು ಇದೆಲ್ಲ ಮುಗಿಸ್ಕೊಂಡು ಫಿಲ್ಟ್ರ್ ನೀರು ಆನ್ ಮಾಡ್ಕೋಬೇಕು. ಅದೆಲ್ಲ ಆನ್ ಮಾಡ್ಕೊಂಡು ಮತ್ತು ಬಟ್ಟೆಗಳಿದೆ ಸ್ವಲ್ಪ ಮಿಷನ್ಗೆ ಹಾಕೋವೆಲ್ಲ ಹಾಕ್ಕೊಂಡು ಮತ್ತು ಅವೆಲ್ಲ ಎತ್ತಿಟ್ಕೊಂಡು ಕೆಲಸಗಳಿದ್ದೇ ಇರ್ತವೆ ಮನೆಯಲ್ಲಿ. ನಮ್ಮ ಮನೆಯವ್ರೇನು ಅವ್ರ ಕೆಲ್ಸಕ್ಕೆ ಅವ್ರು ಹೊರಟ್ರೆ, ಇನ್ನು ಮನೇಲಿ ನಾನೊಬ್ಬಳೇ ಈ ಥರ ಯಾವುದಾದ್ರೂ ಒಂದು ಕೆಲಸ ಮನೇಲಿ ಕೆಲಸ ಮಾಡಿಕೊಂಡು ಒಂದಿನ ಎಲ್ಲ ಕಳೆದೋಗುತ್ತೆ. ಕೆಲಸ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಲ್ಲ, ಯಾವುದೋ ಒಂದು ಕೆಲಸ ಹುಡುಕೊಂಡು ಕೆಲಸ ಮಾಡ್ಕೊತಾ ಇರ್ತೀನಿ. ಮಧ್ಯಾಹ್ನ ಮಾತ್ರ ಒಂದು ಗಂಟೆ ಹೊತ್ತಂಗೆ ರೆಸ್ಟ್ ತಗೊತೀನಿ ಅಷ್ಟೇ. ಮತ್ತು ಆಮೇಲೆ ಇನ್ನು ಸಾಯಂಕಾಲ ಕೆಲಸಗಳೇನಿದ್ದಾವೆ ಏನು ಅಂತ ನೋಡಿಕೊಂಡು ಅದು ಕೆಲಸಗಳಿಗೆಲ್ಲ ರೆಡಿ ಮಾಡ್ಕೊತೀನಿ. ಮತ್ತು ಸಾಯಂಕಾಲ ಡೈಲಿ ಈ ಥರ ಇರುತ್ತೆ ನನ್ನ ಜೀವನ ವಿಧಾನ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.